ನೀವು ಧನುರಾಶಿಯವರಾಗಿದ್ದರೆ ಒಂದು ಅಪ್ಡೇಟ್, ಒಂದು ಎಚ್ಚರಿಕೆಯ ಅಪ್ಡೇಟ್ ಇದೆ. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಒಂದು ಸಮಸ್ಯೆ ಇದೆ. ಅಂದರೆ ಶುಕ್ರನಿಂದಾಗಿ ಸಮಸ್ಯೆ ಇದೆ. ಸಮಸ್ಯೆಗಳು 4-5 ಇದ್ದಾವೆ. ಕಾರಣ ಶುಕ್ರ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರಲಿದ್ದಾನೆ. ಇದು ಧನುರಾಶಿಯವರಿಗೆ ಬಹಳ ದೊಡ್ಡ ಎಚ್ಚರಿಕೆ. ಅಲ್ಲಿ ತನಕ ಹಲವಾರು ವಿಚಾರಗಳಲ್ಲಿ, ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ತನಕ ಧನುರಾಶಿಯವರು ಹಲವಾರು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗ್ತದೆ. ಅದು ಏನು ಹಾಗೂ ಏನು ಪರಿಹಾರ ಎಲ್ಲ ಸಹ ತಿಳಿಸ್ತೇನೆ. ದಯವಿಟ್ಟು ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಶೇರ್ ಮಾಡಿ ವಿಡಿಯೋನ. ಫೇಸ್ಬುಕ್ಕಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದೀರಾ, ಈ ಥರ ಹಲವಾರು ಇಂಪಾರ್ಟೆಂಟ್ ಎಚ್ಚರಿಕೆಗಳು ನಿಮಗೆ ಕೊಡ್ತಾ ಇರುತ್ತೆ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಓಂ ಶುಕ್ರಾಯ ನಮಃ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಒಳ್ಳೆಯದಾಗಲಿ ಎಲ್ಲರಿಗೂ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಶುಕ್ರ ಗ್ರಹ ನಿಮಗೆ ಷಷ್ಠ್ಯಾಧಿಪತಿ ಹೌದು, ಲಾಭಾಧಿಪತಿ ಹೌದು. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಅಂತಂದರೆ ಹಲವಾರು ವಿಚಾರಗಳಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಸಾಲಗಳ ವಿಚಾರದಲ್ಲಿ ನೀವು ಧನುರಾಶಿಯವರಾಗಿದ್ದು ನೀವು ಸಾಲ ಕೊಟ್ಬಿಟ್ಟಿದ್ದೀರಾ, ಹೊರಗಡೆ ವಾಪಸ್ ಬರ್ತಾ ಇಲ್ಲ. ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಅಂತೂ 100% ವಾಪಸ್ ಬರಲ್ಲ. ಏನು ಮಾಡಿದ್ರು ವಾಪಸ್ ಬರಲ್ಲ, ತಲೆ ಕೆಡಿಸ್ಕೊಂಡ್ರು ವಾಪಸ್ ಬರಲ್ಲ. ಬಹಳ ಕಷ್ಟ ಇದೆ ವಾಪಸ್ ತಗೊಳ್ಳೋವಂಥದ್ದು ದುಡ್ಡು. ಇಲ್ಲ ನೀವು ಸಾಲ ತಗೊಂಡ್ಬಿಟ್ಟಿದ್ದೀರಾ, ತೀರಿಸ್ಬೇಕು. ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾರೆ ನಿಮಗೆ, ಆದರೂ ನಿಮಗೆ ಸಾಲ ತೀರ್ಸಕ್ಕಾಗಲ್ಲ. ಇಷ್ಟು ಅವಮಾನ ಮಾಡ್ತಾ ಇದ್ದೀರಾ, ತಗೊಂಡು ನಿಮ್ಮ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅಂತಂದ್ರು ನಿಮ್ಗೆ ದುಡ್ಡು ಕೊಡೋಕ್ಕೆ ಎಲ್ಲೂ ಅವಕಾಶನೇ ಇರೋದಿಲ್ಲ. ಸೊ ಧನುರಾಶಿಯವರಿಗೆ ಸಾಲ ವಾಪಸ್ ಮಾಡೋಕ್ಕೂ ಅವಕಾಶ ಇರೋದಿಲ್ಲ. ಸಾಲ ತಗೊಂಡಿದ್ದಿರಬಹುದು, ಸಾಲ ಕೊಟ್ಟಿದ್ದಿರಬಹುದು, ಸಾಲ ಕೊಡಿಸಿದ್ದಿರಬಹುದು. ಯಾವುದೇ ಸಾಲಗಳ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಧನುರಾಶಿಯವರಿಗೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಸಾಲನೇ ದೊಡ್ಡ ತಲೆನೋವು ಆಗಿಬಿಟ್ಟಿರುತ್ತೆ. ಇನ್ನು ಎರಡನೇದಾಗಿ ಆರೋಗ್ಯ ಬಾಧೆಗಳು. ಯಾಕೆಂದರೆ ಷಷ್ಠ್ಯಾಧಿಪತಿ ಅಲ್ವಾ, ಆಲ್ರೆಡಿ ಈ ಮೊದಲಿಂದನೂ ಇದ್ದಂಥ ಆರೋಗ್ಯ ಬಾಧೆಗಳಿಗೆ ಒಳ್ಳೆ ಡಾಕ್ಟರ್ ಸಿಗಲ್ಲ, ಒಳ್ಳೆ ಔಷಧಿ ಸಿಗಲ್ಲ, ಔಷಧಿ ರಿಯಾಕ್ಷನ್ ಆಗ್ತಾ ಇರುತ್ತೆ, ಸಮಸ್ಯೆಗಳಾಗ್ತಾ ಇರುತ್ತೆ. ಇನ್ನೂ ನಿಮಗೆ ತಿಳಿಸ್ಬೇಕು ಅಂತಂದರೆ 10ನೇ ಮನೆಯಲ್ಲಲ್ವಾ, ಉದ್ಯೋಗದ ವಿಚಾರ ಸಕ್ಕ ಸಮಸ್ಯೆ ಆಗಿಬಿಡುತ್ತೆ. ನಾವು ಬಿಸ್ನೆಸ್ ಮಾಡೋಣ, ಈ ಉದ್ಯೋಗನೇ ಬೇಡ ಅನ್ನೋ ಥರ ಉದ್ಯೋಗ ಜಾಗದಲ್ಲಿ ಶತ್ರುಗಳ ಕಾಟ, ನಿಮಗೆ ತೊಂದರೆ ಕೊಡೋರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ತನಕ ಜಾಬಲ್ಲಿ ತೊಂದರೆ ಕೊಡೋರು, ಜಾಬೇ ರಿಸೈನ್ ಮಾಡ್ಬಿಡೋಣ, ನಂಗೆ ಬೇಡ ಜಾಬು ಅನ್ನೋ ರಕ್ಕದಲ್ಲಿ ನೀವು ಮೆಂಟಲಿ ಫಿಕ್ಸ್ ಆಗಿಬಿಡ್ತೀರ. ಅಷ್ಟು ಜಾಬ್ ರಿಸೈನ್ ಮಾಡುವ ಮನಸ್ಸು ಬಂದುಬಿಡುತ್ತೆ. ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಮತ್ತೆ ಜಾಬ್ ಸಿಗಲ್ಲ ನೀವೇನಾದ್ರು ಜಾಬ್ ರಿಸೈನ್ ಮಾಡಿದ್ರೆ. ಅವರಾಗವರೇ ಜಾಬಿಂದ ತೆಗೆದಾಕ್ಬಿಟ್ರು ಕೂಡ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಅದಾಗದಿರೋಂಗೆ ಪರಿಹಾರ ಮಾಡ್ಕೊಳ್ಬೇಕು ನೀವು. ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಧನುರಾಶಿಯವರಿಗೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಲಾಭಾಧಿಪತಿ ಕರ್ಮಸ್ಥಾನದಲ್ಲಿ ನೀಚ ಸ್ಥಿತಿ ಆದ್ರಿಂದ ನಿಮಗೂ ಸಹ ಸಮಸ್ಯೆ ಜಾಸ್ತಿ ಆಗುತ್ತೆ. ನಷ್ಟ ಆಗುತ್ತೆ, ಮೋಸ ಹೋಗ್ತೀರಾ, ಯಾರಿಗೋ ಸಾಲ ಅಂತ ಕೊಟ್ಬಿಡ್ತೀರಾ ಬಿಸ್ನೆಸ್ ಆಗಲಿ ಅಂತೇಳಿ, ಅವ್ರು ದುಡ್ಡೇ ಕೊಡೋದಿಲ್ಲ, ಪೇಮೆಂಟ್ಗಳಾಗೋದಿಲ್ಲ, ತುಂಬಾ ಸಮಸ್ಯೆಗಳಾಗತ್ತೆ ಧನುರಾಶಿಯವರಿಗೆ. ಸೊ ಅದರಿಂದ ಬಹಳವೇ ಎಚ್ಚರಿಕೆಯನ್ನು ವಹಿಸಬೇಕು ವ್ಯಾಪಾರ ಮಾಡುವ ಧನುರಾಶಿಯವರು. ಇಷ್ಟಕ್ಕೆ ಮುಗಿತದ? ಇಲ್ಲ. ಯಾಕೆಂದ್ರೆ ಶುಕ್ರ ವಿವಾಹಕಾರಕ. ಮದುವೆ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ದೂರ ಪ್ರಯಾಣದ ವಿಚಾರಗಳಲ್ಲಿ, ಹಲವಾರು ವಿಚಾರಗಳಲ್ಲಿ ಶುಕ್ರ ನಿಮಗೆ ತೊಂದರೆ ಕೊಡಲಿದ್ದಾನೆ. ಇಷ್ಟೆಲ್ಲ ಇದೆಯಲ್ಲ ನಿಮ್ಮನ್ನು ಹೆದರಿಸ್ತಕ್ಕಂಥದ್ದಲ್ಲ. ಇದು ನಿಮಗೆ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಸೆಪ್ಟೆಂಬರ್ 2ನೇ ತಾರೀಕು ತನಕ ಶುಕ್ರ ನೀಚ ಸ್ಥಿತಿಯಲ್ಲಿರೋದ್ರಿಂದ. ಸೊ ಅದರಿಂದ ಧನುರಾಶಿಯವರು ಏನು ಮಾಡಬೇಕು? ಪರಿಹಾರ ಮಾಡ್ಕೊಳ್ಬೇಕು. ಏನು ಪರಿಹಾರ ಮಾಡ್ಕೊಳ್ಬೇಕು? ಮನೆ ಹತ್ತಿರದಲ್ಲಿರುವ ಅಮ್ಮನವರ ದೇವಸ್ಥಾನ, ದುರ್ಗಾ ದೇವಸ್ಥಾನ ಯಾವುದೇ ಇರಲಿ, ಪ್ರತಿದಿನ ಹೋಗಿ ಕಾಲು ನೋವು ತನಕ ಪ್ರದಕ್ಷಿಣೆ ಮಾಡಿಕೊಂಡು ಅಮ್ಮನವರಿಗೆ ಅಭಿಷೇಕ ಮಾಡಿದೆ, ತೀರ್ಥ ಪ್ರಾಶನ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ಹಣೆಗಿಟ್ಕೊಳ್ಳಿ. ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ. ಪ್ರತಿದಿನ ದುರ್ಗಾ ಅಷ್ಟೋತ್ರ, ಆಮೇಲೆ ಶುಕ್ರ ಅಷ್ಟೋತ್ರ ಪ್ರತಿದಿನ ಸಹ ನೀವು ಪಠನೆ ಮಾಡಿ. ದುರ್ಗಾ ಕವಚ, ದೇವಿ ಕವಚ ಓದ್ಕೊಂಡ್ರೆ ತುಂಬಾ ಒಳ್ಳೆಯದು. ಮುತ್ತೈದರಿಗೆ ಅರ್ಶನ, ಕುಂಕುಮ, ಬಿಳಿದೆಲೆ, ಅಡಿಕೆ, ತೆಂಗಿನಕಾಯಿ ಇತ್ಯಾದಿ ಸೌಮಾಂಗಲ್ಯ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅವರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕಾ? ಇನ್ನೂ ಅತ್ಯದ್ಭುತವಾದ ಪವರ್ಫುಲ್ ಪರಿಹಾರ ನಿಮಗೋಸ್ಕರ ನಾವನ್ನು ಮಾಡಿ ನಿಮಗೋಸ್ಕರ ಒಂದು ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದರ ಬಗ್ಗೆನೂ ಸಹ ನೀವು ತಿಳ್ಕೊಳ್ಬೇಕು. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ.
ಅದು ಶುಕ್ರನ ಅಭಿಮಾನಿ ದೇವರು ಗೊತ್ತಾಯ್ತಲ್ವಾ. ಸೊ ಶುಕ್ರ ಶಾಂತಿಯನ್ನು ಮಾಡಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ, ಅವತ್ತು ಮಹಾ ಸೂರ್ಯಗ್ರಹಣ ಇರೋದ್ರಿಂದ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಹಾಗೂ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ, ಸಂಕಲ್ಪ ಸೇವೆ ಕೊಟ್ಟವರಿಗೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸಾಕು. ಅವತ್ತು ಲೈವ್ ಅಲ್ಲಿ, ಅವತ್ತು ಬುಧವಾರ, ಆಗಸ್ಟ್ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ದಿವಸವೇ ಮಾಡ್ತಾ ಇದ್ದೇವೆ ಈ ವಿವಾಹ ದಾಂಪತ್ಯ ಸಮಸ್ಯೆಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ವಿಶೇಷವಾಗಿರತಕ್ಕಂಥ ರಾಜವರ್ಧನ ಮಣಿ ಉಂಗುರ ಎನರ್ಜೈಸ್ ಆಗುತ್ತೆ ಅದಲ್ವಾ. ಶುಕ್ರ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮವು ಸಹ ಆಗ್ತದೆ. ಸೊ ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ನೀವು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಅವತ್ತು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಸೂರ್ಯ ಗ್ರಹಣನೂ ಇರೋದ್ರಿಂದ ಇಲ್ಲಿ ಆಚರಣೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಅದರ ಪ್ರಭಾವ ಇರುತ್ತೆ. ಸೂರ್ಯಗ್ರಹಣದ ದುಷ್ಪ್ರಭಾವವು ಪರಿಹಾರವಾಗಿ ಶುಭ ಫಲವೂ ನಿಮಗೆ ಚೆನ್ನಾಗಿ ಸಿಗಬೇಕು. ರಾಜವರ್ಧನ ಮಣಿಯ ಉಂಗುರವನ್ನ ಎನರ್ಜೈಸ್ ಮಾಡ್ತಕ್ಕಂಥದ್ದು ಶೂಲಿನಿ ದುರ್ಗಾ ಹೋಮ. ಅದಕ್ಕೆ ನಾನು ಈಗ ಸಿಂಪಲ್ ಪರಿಹಾರದಲ್ಲಿ ಹೇಳಿದ್ದು ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಶುಕ್ರದೋಷ ಪರಿಹಾರಕ್ಕೆ ಅಂತ. ಸೊ ಶುಕ್ರದೋಷವು ಪರಿಹಾರ ಆಗುತ್ತೆ, ಅಮ್ಮನವರ ಅನುಗ್ರಹ ಸಿಗುತ್ತೆ, ಗ್ರಹಣ ದೋಷವು ಪರಿಹಾರ ಆಗುತ್ತೆ. ವಿಶೇಷವಾಗಿ ರಾಜವರ್ಧನ ಮಣಿ ಉಂಗುರ ರಾಜಯೋಗವನ್ನು ಕೊಡುತ್ತೆ. ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಟ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದೆಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಅಂದರೆ ಜನವರಿಯಲ್ಲೋ ಏನೋ ಮತ್ತೆ ಒಂದ್ಸಲ ಕೊಟ್ಟಿದ್ದಾಗಿತ್ತು, ಈಗ ಬಹಳ ಕಾಲ ಆಯಿತು, ಅದು 6 ತಿಂಗಳ ಮೇಲೆ ಆಗೋಯ್ತು. ಸೊ ಅದರಿಂದ 8 ತಿಂಗಳಿಗೆ ಆಗೋಯ್ತು. ಸೊ ಈ ಒಂದು ಹಳೆ ಉಂಗುರ ನಿಮ್ಮ ಹತ್ರ ಏನಿದ್ರೆ ಅದನ್ನು ಹರಿಯುವ ನೀರಲ್ಲಿ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸ ಉಂಗುರನ ಮತ್ತೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು ಅಕಸ್ಮಾತ್ ನಿಮ್ಮಲ್ಲಿ ಇದ್ದರೆ. ಆಯ್ತಲ್ಲ, ಭಾಳಷ್ಟು ಜನ ಫೋನ್ ಮಾಡ್ಕೊಂಡು ನನಗೆ ತಿಳಿಸಿದ್ದಾರೆ, ಮೆಸೇಜ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪ್ರಭಾವ ಆಗಿದೆ ಅಂತ. ಇದು ಲಿಮಿಟೆಡ್ ಆಗಿ ಮತ್ತೆ ಪುನಃ ಮಾಡಿಸಿದ್ದೇನೆ, ಇದು ಮತ್ತೆ ಪುನಃ ನಿಮಗೆ ಕೊಡ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತು ನೀವೇನಾದ್ರು ರಿಜಿಸ್ಟರ್ ಆದ್ರಿ ಅಂದರೆ ನಿಮ್ಮ ಹೆಸರು ನಾನೇ ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಭೀಮನ ಅಮಾವಾಸ್ಯೆ ದಿವಸ, ಸೂರ್ಯಗ್ರಹಣ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ರಾಜವರ್ಧನ ಮಣಿ ಉಂಗುರವನ್ನು ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲರೂ ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ಈ ರಾಜವರ್ಧನ ಮಣಿ ಉಂಗುರವನ್ನು ನೀವು ಬೆರಳಿನಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಅಡ್ಜಸ್ಟಬಲ್ಲು, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ. ಬೇಗ ಬೇಗ ನಿಮ್ಮವರ ವಾಟ್ಸಪ್ ಮಾಡ್ಕೊಳ್ಳಿ, ಕರೆ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್. ವಾಟ್ಸಪ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಡಾಟಾ ಇರ್ತದೆ, ನಾವು ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಆರಾಮಾಗಿ ಪೇಮೆಂಟ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಒಳ್ಳೆಯದಾಗಲಿ. ಈ ಇಂಪಾರ್ಟೆಂಟ್ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ ನೋಡ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.